ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಮೋಟಿವೇಷನ್ ಸ್ಪೀಕರ್ ಡಿ ಅಂದರೆ ಡೇರಿಂಗ್, ಕೆ ಅಂದರೆ ನಾಲೆಜ್. ಇವೆರಡೂ ಯಾರ ಹತ್ರ ಇದೆ ಅಥವಾ ಇವೆರಡನ್ನ ಯಾರು ಪಡಿತಾರೆ ಅವರಿಗೆ ಗೆಲುವು ಗ್ಯಾರಂಟಿ ಅಂತ ಹೇಳ್ತಾ ಒಂದು ಅದ್ಭುತವಾದ ಗಾದೆ ಮಾತಿದೆ. ಅದು ಏನಂತಂದರೆ ಮಾತು ಬೆಳ್ಳಿ, ಮೌನ ಬಂಗಾರ ಅಂತೇಳಿ. ಮಾತು ಯಾಕೆ ಬೆಳ್ಳಿ ಆಗುತ್ತೆ, ಮೌನ ಯಾಕೆ ಬಂಗಾರ ಆಗುತ್ತೆ, ಇವೆಲ್ಲ ವಿಚಾರನೂ ಕೂಡ ಇವತ್ತು ನಾವು ಮಾತಾಡೋಣ, ಒಂದು ತಿಳ್ಕೊಳ್ಳೋಣ. ವಿಶೇಷವಾಗಿ ಏನಂತಂದರೆ ಒಬ್ಬ ಮನುಷ್ಯ 2 ವರ್ಷಗಳಂದರೆ ಮಗು ಹುಟ್ಟಿದಾಗ 2 ವರ್ಷಗಳಿಗೆ ಮಾತನಾಡೋಕ್ಕೆ ಕಲಿಯುತ್ತೆ. ಆದರೆ ಏನೇನು ಮಾತಾಡಬೇಕು, ಹೇಗೆ ಮಾತಾಡಬೇಕು, ಎಲ್ಲಿ ಮಾತಾಡಬೇಕು, ಎಷ್ಟು ಇಂಪ್ರೆಸಿವ್ ಆಗಿ ಮಾತಾಡಬೇಕು ಅನ್ನೋದಿದೆಯಲ್ಲ, ಪೂರ್ತಿ ಇಡೀ ಜೀವನ ಪೂರ್ತಿ ಕಲಿಯೋದ್ರೂ ಕೂಡ ಆ ಜೀವನ ಕಡಿಮೆ ಬೀಳುತ್ತೆ. ಯಾಕಂತಂದರೆ ಏನೇನು ಮಾತಾಡೋದು ಅಂಥೇಳಿ ಅಷ್ಟೊಂದು ವಿಶೇಷವಾದಂಥ ಈ ಮಾತುಗಳಿಗೆ ಶಕ್ತಿ ಇದೆ, ಈ ಮಾತುಗಳಿಗೆ ಬೆಲೆ ಇದೆ. ಈ ಮಾತನ್ನು ಹೇಗೆ ಮಾತಾಡಬೇಕು, ಯಾವ ಥರ ಮಾತಾಡಿದ್ರೆ ಮುಂದಿನವರಿಗೆ ಅಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿ ಕೇಳ್ತಾರೆ. ಯಾಕೆಂತಂದರೆ ಮಾತು ಆಡಿದರೆ ಹೋಯಿತು, ಮುತ್ತು ಒಡೆದರೆ ಹೋಯ್ತು ಅಂತ ಹೇಳ್ತಾರೆ. ಮಾತಿನ ಬಗ್ಗೆ ಭಾಳಷ್ಟು ಗಾದೆ ಮಾತುಗಳು ನಾವು ಕೇಳ್ತೀವಿ, ಆದರೂ ಕೂಡ ಟಾಕೆಟಿವ್ ಆಗುತ್ತೆ. ಏನಂತಂದರೆ ಅಸಂಬದ್ಧವಾಗಿ ಮಾತಾಡ್ತೀವಿ. ಏನಂತಾರೆ ಅದ್ರ ಮೇಲೆ ಏನು ವಿಷಯ ಇಲ್ಲದೇ ಮಾತಾಡ್ತೀವಿ, ಬೇರೆಯವ್ರ ವಿಷಯದಲ್ಲಿ ಮೂಗು ತುರ್ಸಿ ಮಾತಾಡ್ತೀವಿ, ಸಂಬಂಧ ಇರತಕ್ಕಂಥ ವಿಚಾರಗಳಲ್ಲಿ ಮಾತಾಡ್ತೀವಿ. ಎಷ್ಟೊಂದು ಮಾತಾಡ್ತೀವಿ ಅಂತಂದರೆ ಕಟ್ಟಿಗೆ ಬಾಯಾಗಿದ್ದರೆ ಒಡೆದು ಹೋಗೋದು ಅಂಥೇಳಿ ಜನ ಮಾತಾಡ್ತಾರೆ. ಕಟ್ಟಿಗೆ ಬಾಯಾಗಿದ್ದರೆ ಒಡೆದು ಹೋಗುತ್ತೆ ಒಂದು ಅಂಥೇಳಿ ಜನ ಮಾತಾಡ್ತಾರೆ. ಆ ಥರ ಮಾತನಾಡೋದು ಬೇಡ. ಏನೇನು ಮಾತಾಡಬೇಕು, ಹೇಗೆ ಮಾತಾಡಬೇಕು ಎಲ್ಲವನ್ನೂ ಕೂಡ ತಿಳ್ಕೊಳ್ಳೋಣ. ಈ ವಿಶೇಷ ಏನಂತಂದರೆ ಇವತ್ತಿನ ವಿಡಿಯೋ ಮಾಡೋದು ವಿಶೇಷ ಏನಂತಂದರೆ ಯಾರು ಜಾಸ್ತಿ ಮಾತಾಡ್ತಾರೆ, ಯಾರು ಅಸಂಬದ್ಧವಾಗಿ ಮಾತಾಡ್ತಾರೆ, ಹಾಗೆ ಟಾಕೋಟಿವ್ ಆಗಿ ಮಾತಾಡ್ತಾರೆ, ಯಾರು ಚುಚ್ಚಿ ಮಾತಾಡ್ತಾರೆ, ಯಾರು ಮುಂದಿನ ಹೇಳಿಸುವಾಗ ಮಾತಾಡ್ತಾರೆ, ಎಲ್ಲ ವಿಚಾರಗಳು ಕೂಡ ಇವತ್ತು ಮಾತಾಡುವಂಥದ್ದು. ಒಂದಿನ ಹಲ್ಲುಗಳಿಗೆ ಮತ್ತು ನಾಲಿಗೆಗೆ ಜಗಳ ಸ್ಟಾರ್ಟ್ ಆಗುತ್ತೆ. ಹಲ್ಲುಗಳು ಹೇಳ್ತಾ ಏನಂತಂದರೆ ನಾವು 32 ಜನ ಇದ್ದೀವಿ, ನಾವು 32 ಜನ, ನೀನು ಒಬ್ಬನೇ ಇದೆಯಾ ಅಂತಂದು ಚುಚ್ಚಿ ಮಾತಾಡ್ತಾ ಇರ್ತಾರೆ. ದಿನಾಲೂ ಹಲ್ಲುಗಳು ನಾಲಿಗೆಗೆ ಚುಚ್ಚಿ ಮಾತಾಡ್ತಾರೆ. ಏನಂತಂದರೆ ನಾವು 32 ಜನ ಇದ್ದೀವಿ, ನಮ್ಮ ಹತ್ರ ಸ್ಟ್ರೆಂತ್ ಇದೆ, ಹಾಗೆ ಹೀಗೆ ಅಂತ ದಿನಾಲೂ ಚುಚ್ಚಿ ಮಾತಾಡುವಾಗ ನಾಲಿಗೆ ಒಂದಿನ ಹೇಳುತ್ತೆ. ದಯವಿಟ್ಟು ಈ ಒಂದು ವಿಚಾರ ನೀವು ತಗೋಬೇಕು. ಏನಂತಾರೆ ನಾಲಿಗೆ ಒಂದಿನ ಹೇಳುತ್ತೆ ಏನಂದರೆ, ನಾನೇನಾದರೂ ಒಂದು ಚೂರು ತಪ್ಪು ಮಾತಾಡಿದರೆ, ಒಂದು ಚೂರು ತಪ್ಪು ಮಾತಾಡಿದ್ರೆ ನೀವು 32 ಹಲ್ಲುಗಳು ಕೂಡ ಕೆಳಗಡೆ ಬಿದ್ದುಬಿಡ್ತೀರಿ ಅಂತೇಳಿ. ಅದಕ್ಕೆ ಮುಂದಿನವನಿಗೆ ತೊಂದರೆ ಆಗದ ಹಾಗೆ, ಮುಂದಿನವ್ರ ಮಾತುಗಳಿಗೆ ಘಾಸಿ ಆಗದ ಹಾಗೆ, ಮುಂದಿನವ್ರ ಮನಸ್ಸಿಗೆ ಘಾಸಿ ಆಗದಾಗ ನಾವು ಮಾತಾಡೋದನ್ನು ಕಲಿಬೇಕು. ಅದು ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಯಾಕೆ ಅಂತಂದರೆ ಚೂರಿಯಿಂದ ಚುಚ್ಚಿದ ಗಾಯಗಳು 1 ತಿಂಗಳೋ 2 ತಿಂಗಳೋ 3 ತಿಂಗಳೋ ಅದರಲ್ಲಿ ಮಾಯಬಹುದು. ಆದರೆ ಮಾತುಗಳಿಂದ ಮನಸ್ಸಿಗೆ ಚುಚ್ಚಿದ ಗಾಯ ಇದೆಯಲ್ಲ, ಅದು ಭಾಳ ವರ್ಷಗಳು ಕೂಡ ಮನುಷ್ಯ ನೆನಪಿಟ್ಟುಕೊಡ್ತಾನೆ. ಯಾಕಂದರೆ ಮನಸ್ಸಿದ ಆದ ಗಾಯವನ್ನು ಅಷ್ಟೊಂದು ಈಸಿಯಾಗಿ ಮರೆಯೋಕ್ಕಾಗೋದಿಲ್ಲ ಅಂತೇಳಿ. ಹೀಗಾಗಿ ಇದು ಇವತ್ತು ಏನು ಮಾತಾಡ್ತಾ ಇದ್ದೀವಿ, ಹೇಗೆ ಮಾತಾಡಬೇಕು ಅನ್ನೋದು ಕೂಡ ಕಲಿಯುವಂಥದ್ದು. ಭಾಳಷ್ಟು ಒಂದು ಕಡೆ ಈ ಮಾತನಾಡುವುದು ಹೇಗಂತ ಕಲಿಸ್ತಾರೆ, ಆದರೆ ಇಲ್ಲಿಕ್ಕಿಂತ ಮುಖ್ಯ ಏನಂತಂದರೆ ಮೌನ ಇರೋದು ಹೇಗೋ ಕೂಡ ಕಲಿಸ್ತಾರೆ. ಮಾತು ಅಂದರೆ ಏನು, ಮೌನ ಅಂದರೆ ಏನು, ಮೌನ ಹೇಗಿರಬೇಕು, ಮಾತಾಡಬೇಕು ಯಾವಾಗ ಅನ್ನೋದು ಕೂಡ ಈ ಜೀವನದ ಕಲೆಯಲ್ಲಿ ಬಹಳ ಮುಖ್ಯವಾದಂಥ ಪಾತ್ರ ಏನಂತಂದರೆ ಮಾತನಾಡೋದು ಹೇಗೆ. ಇದಕ್ಕಿಂತ ಮುಖ್ಯವಾಗಿ ಪಾತ್ರ ಏನಂತಂದರೆ ಕೇಳಿಸ್ಕೊಳ್ಳೋದು ಹೇಗೆ, ಆಲಿಸ್ಕೊಳ್ಳೋದು ಹೇಗೆ, ಆಲಿಸ್ಕೊಳ್ಳೋದು ಎಷ್ಟೊಂದು ಇಂಪಾರ್ಟೆಂಟ್ ಆಗಿದೆ ಅನ್ನೋದು ಕೂಡ ಇವತ್ತು ಅಂದರೆ ಮ್ಯಾಟರ್ ಮಾಡುತ್ತೆ. ಯಾಕೆ ಅಂತಂದರೆ ದೇವರು ನಮಗೆ 2 ಕಿವಿಯನ್ನು ಕೊಟ್ಟಿದ್ದಾನೆ. ಯಾರೊಬ್ಬರು ಪುಸ್ತಕ ಓದುವಾಗ ಬಂದಂಥ ಮಾತಿದು ಏನಂತಂದರೆ, ದೇವರು ನಮಗೆ 2 ಕಿವಿಯನ್ನು ಯಾಕೆ ಕೊಟ್ಟ, ಒಂದೇ ಕಿವಿ ಕೊಡ್ಬೋದಾಗಿತ್ತು, ಮೂಗು ಕೊಟ್ಟಿದ್ದ ಒಂದೇ ಕಿವಿಯನ್ನು ಕೂಡ ಒಂದೇ ಕೊಡ್ಬೋದಾಗಿತ್ತು. ಆದರೆ ಅದಕ್ಕೆ ಒಂದು ಇಂಟ್ರೆಸ್ಟಿಂಗ್ ಅದು ವಿಚಾರ ಇದೆ. ಏನಂತಂದರೆ 2 ಕಿವಿಯನ್ನು ಯಾಕೆ ಕೊಡ್ತಾರೆ ದೇವರು ಅಂತಾರೆ, ಈ ಕಡೆ 50% ಕೇಳಿಸ್ಕೊಳ್ಳಿ, ಈ ಕಡೆ 50% ಕೇಳಿಸ್ಕೊಳ್ಳಿ. ಯಾವಾಗ 100ಕ್ಕೆ 100 ಕೇಳಿಸ್ಕೊಳ್ತೀರಿ, ನೀವು ಆಲಿಸ್ತೀರಿ, ಗ್ರಹಿಸ್ತೀರಿ, ಅದಕ್ಕೆ ಜನ ಹೇಳ್ತಾರೆ ಲಕ್ಷ್ಯ ಕೊಟ್ಟ ಕೇಳು, ಗಮನ ಇಟ್ಟ ಕೇಳು ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಮುಂದಿನವ್ರ ಮಾತನ್ನು ಗಮನ ಇಟ್ಟು ಕೇಳಿದಾಗ ಯಾವುದೋ ಒಂದು ಸಬ್ಜೆಕ್ಟನ್ನು ಅವರು ನಿಮಗೆ ಹೇಳ್ತಾ ಇದ್ದಾರೆ, ಯಾವುದೋ ಒಂದು ವರ್ಕನ್ನು ನಿಮಗೆ ಕೊಡ್ತಾ ಇದ್ದಾರೆ. ಆ ವರ್ಕ್ ಕೊಡುವಾಗ ಏನಂತಾರೆ, ನೀವು 100ಕ್ಕೆ 100 ಕೇಳಿಸ್ಕೊಂಡ್ರೆ ಅದು ಮಾಡೋಕ್ಕೆ ಭಾಳ ಸುಲಭ ಆಗುತ್ತೆ. ಒಂದು ಕಡೆ 50%, ಇನ್ನೊಂದು ಕಡೆ 50% ಕೇಳಿದಾಗ ಕೇಳಿಸ್ಕೊಳ್ಳೋದು, ಆಲಿಸ್ಕೊಳ್ಳೋದು ಇದೆಯಲ್ಲ, ಅದು 100ಕ್ಕೆ 100 ಭರ್ತಿ ಆಗುತ್ತೆ. ಅದಕ್ಕೆ ಒಂದು ಶಬ್ದ ಮಾತಾಡಬೇಕು, 2-3 ಶಬ್ದ ಮಾತಾಡಬೇಕಂದ್ರೆ ನಾವು 100 ಶಬ್ದವನ್ನು ಓದಬೇಕು, 100 ಶಬ್ದವನ್ನು ಬರಿಬೇಕು ಅಂತ ದೊಡ್ಡವರು ಹೇಳಿದ್ದಾರೆ. ಹೀಗಾಗಿ ಕೇಳಿಸ್ಕೊಳ್ಳೋದ್ರಲ್ಲೂ ಕೂಡ ಹಾಗೆ 100 ಶಬ್ದವನ್ನು ಕೇಳಿಸ್ಕೊಂಡಾಗ ಮಾತ್ರ 1 ಅಥವಾ 2 ಅಥವಾ 3 ಶಬ್ದಗಳನ್ನು ನೀವು ಮಾತಾಡೋಕ್ಕೆ ಅರ್ರು ಅಂತ ಹೇಳ್ತಾರೆ. ಯಾವಾಗ ನೀವು 2 ಕಿವಿಯಿಂದ 55% ನೀವು ಆ ವರ್ಕನ್ನು ಕೇಳಿಸ್ಕೋತೀರಿ, ಆವಾಗ ಏನಾಗುತ್ತೆ ಅಂತಂದರೆ ಕೇಳಿಸ್ಕೊಳ್ಳುವ ಕಲೆ ವೃದ್ಧಿಯಾಗುತ್ತೆ. ಮುಂದಿನವ್ರು ಏನು ಹೇಳ್ತಾ ಇದ್ದಾನೆ, ಅವ್ರ ಕೆಲಸ ಏನಿದೆ, ಆತ ಯಾವ ಥರ ಕೆಲಸವನ್ನು ಮಾಡಬೇಕು ಅನ್ನೋದು ಕೂಡ ಪ್ಲ್ಯಾನ್ ಬರುತ್ತೆ. ನೀವು ಕೇಳಿಸ್ಕೊಂಡು 100% ಕೇಳಿಸ್ಕೊಂಡ್ರಿ ಅಂತಂದರೆ ಮಾಡುವಾಗ 95 ಅಥವಾ 90% ಕೆಲಸವನ್ನು ಮಾಡಿದರೆ ಮುಂದೆ ರಿಸಲ್ಟ್ ಬರುವಾಗ ಅದು 75ಕ್ಕೂ ಹೆಚ್ಚು % ಇರುತ್ತೆ. ಅಂದರೆ ಮೋರ್ ದೆನ್ 75% ಅಂದರೆ ಫಸ್ಟ್ ಕ್ಲಾಸ್ ಆಗಿರ್ತೀರಿ ನೀವು. ಆದರೆ ಕೇಳಿಸ್ಕೊಳ್ಳುವಾಗ ನೀವು ಒಂದಿಷ್ಟು ಕೇಳಿಸ್ಕೊಳ್ಳಿಲ್ಲ, ಕಡಿಮೆ ಕೇಳಿಸ್ಕೊಂಡ್ರಿ, ಒಂದೇ ಕಿವಿಯಲ್ಲಿ ಕೇಳಿಸ್ಕೊಂಡ್ರಿ, ಕೇವಲ 50% ಕೇಳಿಸ್ಕೊಂಡ್ರಿ ಅಂದರೆ ಕೆಲಸ ಮಾಡುವಾಗ 40-45% ಮಾಡ್ತೀರಿ. ಆದರೆ ರಿಸಲ್ಟ್ ಬರುವಾಗ ಮಾತ್ರ
ನೀವು ಫೇಲು ಆಗ್ಬೋದು, ಇಲ್ಲ ಅಂದರೆ ಜಸ್ಟ್ ಪಾಸು ಆಗ್ಬೋದು. ಇದು ನಿಮ್ಮ ವ್ಯಕ್ತಿತ್ವದ ಮೇಲೆ, ವಿಚಾರದ ಮೇಲೆ ಇದು ಅವಲಂಬಿತ ಇರುತ್ತೆ. ಹಾಗಾಗಿ ಕೇಳಿಸ್ಕೊಳ್ಳೋದು ಭಾಳಷ್ಟು ಇಂಪಾರ್ಟೆಂಟ್ ಆಗಿರುವಂಥ